ಹಲೋ ಎಲ್ರಿಗೂ ನಮಸ್ಕಾರ. ಆಕ್ಷನ್ನ ಬಳಿಕ ಡೆಲ್ಲಿ ಸ್ಕ್ವಾಡ್ ಹೇಗಾಗಿದೆ IPL 2025 ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ಡೆಲ್ಲಿ ಕ್ಯಾಪಿಟಲ್ಸ್ನ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಆಗಿ. ಸೊ ಬನ್ನಿ ವಿಡಿಯೋನ ಪಟಾಪಟ್ ಅಂತ ಶುರು ಮಾಡಿಬಿಡೋಣ. ಸೊ ಡೆಲ್ಲಿ ಟೀಮ್ ಸಖತ್ತಾಗಿ ಕಾಣ್ತಾ ಇದೆ ಈ ಸೀಸನ್ನಲ್ಲಿ. ಸೊ ಬ್ಯಾಟರ್ಸ್ಗಳಾಗಿ ಹ್ಯಾರಿ ಬ್ರೂಕ್, ಜಾಕ್ ಫ್ರೇಜರ್ ಮೆಕ್ಗರ್ಕ್, ಹಾಗೆಯೇ ಡುಪ್ಲೆಸಿ ಮತ್ತು ಕರುಣ್ ನಾಯರ್ ಬರ್ತಾರೆ. ಇನ್ನು ಆಲ್ರೌಂಡರ್ಸ್ ಆಗಿ ತುಂಬಾ ಜನ ಇದ್ದಾರೆ. ಅಕ್ಷರ್ ಪಟೇಲ್, ಸಮೀರ್ ರಿಜ್ವಿ, ಆಶುತೋಷ್ ಶರ್ಮಾ, ವಿಪ್ರಾಜ್ ನಿಗಮ್, ಮಾಧವ್ ತಿವಾರಿ, ತ್ರಿಪುರನ ವಿಜಯ್, ಮನ್ವಂತ್ ಕುಮಾರ್, ಅಜಯ್ ಜಾಧವ್, ಹಾಗೆಯೇ ದರ್ಶನ್ ನಲ್ಕಂಡೆ ಇದ್ದಾರೆ. ವಿಕೆಟ್ ಕೀಪಿಂಗ್ ಆಪ್ಷನ್ಸ್ ಆಗಿ KL ರಾಹುಲ್, ಟ್ರಿಸ್ಟನ್ ಸ್ಟಬ್ಸ್, ಅಭಿಷೇಕ್ ಪೋರೆಲ್, ಹಾಗೆಯೇ ಡೆವ್ನಾನ್ ಪೆರೇರಿಯಾ ಇದ್ದಾರೆ. ಸೊ ಬೌಲರ್ಸ್ಗಳಲ್ಲಿ ಕುಲ್ದೀಪ್ ಯಾದವ್, ಮಿಚೆಲ್ ಸ್ಟಾರ್ಕ್, ನಟರಾಜನ್, ಮೋಹಿತ್ ಶರ್ಮಾ, ಮುಕೇಶ್ ಕುಮಾರ್, ಹಾಗೆಯೇ ದುಷ್ಮಂತ್ ಚಮೀರಾ ಇರ್ತಾರೆ. ಸೊ ಇವರ ಬ್ಯಾಟಿಂಗ್ ಡಿಪಾರ್ಟ್ಮೆಂಟು ಸಖತ್ತಾಗಿದೆ. ಹಾಗೆಯೇ ಬೌಲರ್ಸು ಓಕೆ ಇದ್ದಾರೆ. ಸೊ ಇಂಡಿಯನ್ಸ್ ಬೌಲರ್ಸ್ಗಳ ಜೊತೆಗೆ ಆಸ್ಟ್ರೇಲಿಯಾ ಬೌಲರಾದ ಮಿಚೆಲ್ ಸ್ಟಾರ್ಕ್ ಕೂಡ ಸೊ ಇವರಿಗೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ. ಸೊ ವಿಕೆಟ್ ಕೀಪಿಂಗ್ ಆಪ್ಷನ್ಸ್ ಕೂಡ ಇದೆ, ಹಾಗೆಯೇ ಸ್ಪಿನ್ನರ್ಸ್ ಕೂಡ ಇದ್ದಾರೆ. ಸೊ ಒಂದು ಬ್ಯಾಲೆನ್ಸ್ಡ್ ಸ್ಕ್ವಾಡನ್ನು ಪಿಕ್ ಮಾಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತಲೇ ಹೇಳ್ಬೋದು. ಸೊ ಒಂದೆರಡು ಸ್ಟಾರ್ಟಿಂಗ್ನಲ್ಲಿ ಅಗ್ರೆಸಿವ್ ಆಟಗಾರರಿದ್ದು ಸೊ ಹೊಡಿಬಡಿ ಆಟಕ್ಕೆ ಮುಂದಾಗಿ ಎಲ್ಲಾದರೂ ವಿಕೆಟ್ ಕಳ್ಕೊಂಡ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ ಇವರಿಗೆ. ಸೊ ಅದನ್ನು ಬಿಟ್ಟರೆ ಮತ್ತೆಲ್ಲ ಓಕೆ. ಈ ಸ್ಕ್ವಾಡು ಸಖತ್ತಾಗಿದೆ. ಇನ್ನು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅಂತ ಬರೋದಾದರೆ ಜಾಕ್ ಫ್ರೇಜರ್ ಮೆಕ್ಗರ್ಕ್, ಹಾಗೆಯೇ ರಾಹುಲ್ ಓಪನಿಂಗ್ ಮಾಡ್ಬೋದು. ಒನ್ ಡೌನಲ್ಲಿ ಅಭಿಷೇಕ್ ಪೋರೆಲ್, ಆಮೇಲೆ ಹ್ಯಾರಿ ಬ್ರೂಕ್ ಬರ್ಬೋದು, ಇಲ್ಲ ಡುಪ್ಲೆಸ್ಸಿಗೂ ಹೋಗ್ಬೋದು ಆಡಿಲ್ಲ ಅಂದರೆ ಬ್ರೂಕು. ಇನ್ನು ಅದಾದ ಬಳಿಕ ಟ್ರಿಸ್ಟನ್ ಸ್ಟಬ್ಸ್, ಅಕ್ಷರ್ ಪಟೇಲ್, ಆಶುತೋಷ್ ಶರ್ಮಾ, ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್, ಮುಕೇಶ್ ಕುಮಾರ್, ಹಾಗೆಯೇ ನಟರಾಜನ್, ಹಾಗೆಯೇ ಬೇಕಾದರೆ ಮೋಹಿತ್ ಶರ್ಮಾ ಕೂಡ ಅವೈಲೇಬಲ್ ಇರ್ತಾರೆ. ಸೊ ಸಖತ್ತಾಗಿದೆ ಡೆಲ್ಲಿ ಸ್ಕ್ವಾಡು ಈ ಬಾರಿಯದು ಹೇಳಬೇಕು ಅಂದರೆ. ಸೊ ನಿಮ್ಮ ಪ್ರಕಾರ ಡೆಲ್ಲಿ ಸ್ಕ್ವಾಡ್ ಹೇಗಿದೆ? ಹಾಗೆಯೇ ನನ್ನ ಪ್ರಕಾರ ಪಿಕ್ ಮಾಡಿರೋದು ಸಖತ್ತಾಗಿ ಪಿಕ್ ಮಾಡಿದ್ದಾರೆ ಡೆಲ್ಲಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಹೇಗೆ ಅನಿಸ್ತು ಡೆಲ್ಲಿ ಸ್ಕ್ವಾಡ್ ನೋಡೋದಕ್ಕೆ? ಹಾಗೆಯೇ ಪ್ಲೇಯಿಂಗ್ 11 ಹೇಗೆ ಮಾಡ್ಬೋದು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಪ್ರಕಾರ ಹೀಗೆ ಹೋಗ್ಬೋದು. ಸ್ಕ್ವಾಡ್ನಲ್ಲಿ ಒಂದೆರಡು ಬದಲಾವಣೆ ಆಗ್ಬೋದು ಮುಂದಿನ ಪಂದ್ಯಗಳಲ್ಲಿ. ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಯಾರಾದರೂ ಅಂತ ನೋಡೋಣ ಏನು ಮಾಡ್ತಾರೆ ಅಂತ. ಸದ್ಯಕ್ಕಂತೂ ಇದೇ ಸ್ಕ್ವಾಡ್ ಬರ್ಬೋದು ಅಂತ ಅನಿಸುತ್ತೆ IPL ಸ್ಟಾರ್ಟಿಂಗ್ ಮ್ಯಾಚಸ್ಗಳಲ್ಲಿ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ